ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಒನ್ ಸ್ಟೆಪ್ ಟು ಸಕ್ಸಸ್ ಸ್ಮಾರ್ಟ್ ಕ್ಲಾಸಸ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ನಾವು ಹಿಂದಿನ ತರಗತಿಯಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆಯ ಬಗ್ಗೆ, ಅದೇ ರೀತಿಯಾಗಿ VAO, PDO ಮತ್ತು ಗ್ರೂಪ್ ಸಿ ಪರೀಕ್ಷೆಗಳಿಗಾಗಿ ಕನ್ನಡದ ತರಗತಿಗಳನ್ನು ನಾವು ಡಿಸ್ಕಷನ್ ಮಾಡ್ತಾಯಿದ್ವಿ. ಹಿಂದಿನ SDA, FDA ಮತ್ತು ಗ್ರೂಪ್ ಸಿ ಪರೀಕ್ಷೆಗಳಲ್ಲಿ ಕೇಳಲಾದ ಕನ್ನಡದ ಪ್ರಶ್ನೆಗಳನ್ನು ನಾವು ಡಿಸ್ಕಷನ್ ಮಾಡ್ತಾಯಿದ್ವಿ. ಇವಾಗ 3 ಕ್ಲಾಸ್ ಆಗಿದೆ. ಆ 3 ಕ್ಲಾಸ್ ನಿಮ್ಗೆ ಬೇಕಪ್ಪ ಅಂದರೆ ನನ್ನ ಪ್ಲೇಲಿಸ್ಟ್ಗೆ ಹೋಗಿ ಅಲ್ಲಿ ಕನ್ನಡದ ತರಗತಿ ಕನ್ನಡ ಕ್ಲಾಸಸ್ ಹತ್ತಿದೆ, ಅಲ್ಲಿ ಹೋಗಿ ನೀವು ವೀಕ್ಷಣೆ ಮಾಡ್ಬೋದು. ಇವಾಗ 76ನೇ ಪ್ರಶ್ನೆ, ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಎಂದು ಯಾರನ್ನು ಕರೆಯುತ್ತಾರೆ? ನೋಡಿ ಫ್ರೆಂಡ್ಸ್, ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತೇಳಿ ಯಾರನ್ನು ಕರೀತಾರಪ್ಪ ಅಂದರೆ ಕುಮಾರವ್ಯಾಸನನ್ನು ಕರೀತಾರೆ. ಯಾರನ್ನು ಕರೀತಾರೆ? ಕುಮಾರವ್ಯಾಸನನ್ನು ಏನಂತ ಕರೀತಾರೆ ಅಂದರೆ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತೇಳಿ ಕರೀತಾರೆ. ಅದೇ ರೀತಿಯಾಗಿ ಬಸವಪ್ಪ ಶಾಸ್ತ್ರಿಗೆ ಏನಂತ ಕರೀತಾರಪ್ಪ ಅಂದರೆ ಅಭಿನವ ಕಾಳಿದಾಸ. ಏನಂತ ಕರೀತಾರೆ? ಅಭಿನವ ಕಾಳಿದಾಸ ಅಂತ ಕರೀತಾರೆ. ಯಾರಿಗೆ? ಬಸವಪ್ಪ ಶಾಸ್ತ್ರಿಗೆ. ಅದೇ ರೀತಿಯಾಗಿ ಅಕ್ಕಮಹಾದೇವಿಗೆ ಏನಂತ ಕರೀತಾರಪ್ಪ ಅಂದರೆ ಕರ್ನಾಟಕದ ಮೀರಾಬಾಯಿ ಅಂತ ಕರೀತಾರೆ. ಏನಂತ ಕರೀತಾರೆ? ಕರ್ನಾಟಕದ ಮೀರಾಬಾಯಿ ಅಂತ ಯಾರನ್ನು ಕರೀತಾರೆ ಅಂದ್ರೆ ಅಕ್ಕಮಹಾದೇವಿ ಅವರಿಗೆ ಕರೀತಾರೆ. ನೆಕ್ಸ್ಟ್, ಕುವೆಂಪು ಅವರನ್ನು ಏನಂತ ಕರೀತಾರೆ ಅಂದ್ರೆ ಕನ್ನಡದ ವರ್ಡ್ಸ್ ವರ್ತ್ ಅಂತ ಕರೀತಾರೆ. ಏನಂತ ಕರೀತಾರೆ? ಕನ್ನಡದ ವರ್ಡ್ಸ್ ವರ್ತ್. ನೆಕ್ಸ್ಟ್ 77ನೇ ಪ್ರಶ್ನೆ, ಪುರಂದರ ವಿಠಲ ಇದು ಯಾರ ಅಂಕಿತ ನಾಮವಾಗಿದೆ? ನೋಡಿ ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಪುರಂದರದಾಸರ ಅಂಕಿತ ನಾಮ ಏನಪ್ಪ ಅಂದರೆ ಪುರಂದರ ವಿಠಲ. ಅದೇ ರೀತಿಯಾಗಿ ಕನಕದಾಸರ ಅಂಕಿತ ನಾಮ ಕಾಗಿನೆಲೆ ಆದಿಕೇಶವ. ಏನು? ಕಾಗಿನೆಲೆ ಆದಿಕೇಶವ ಎಂಬುದು ಕನಕದಾಸರ ಅಂಕಿತ ನಾಮ. ನೆಕ್ಸ್ಟ್, DVG ಅವರ ಅಂಕಿತ ನಾಮ ಮಂಕುತಿಮ್ಮ ಎಂಬುದು DVG ಅವರ ಅಂಕಿತ ನಾಮವಾಗಿದೆ. ಪ್ರಭುಲಿಂಗ ಲೀಲೆ ಇದು ಯಾರ ಕೃತಿಯಾಗಿದೆ? ನೋಡಿ ಫ್ರೆಂಡ್ಸ್, ಪ್ರಭುಲಿಂಗ ಲೀಲೆ ಎಂಬ ಕೃತಿಯನ್ನು ರಚಿಸಿದವರು ಯಾರಪ್ಪ ಅಂದರೆ ಚಾಮರಸ. ಯಾರು ರಚನೆ ಮಾಡ್ತಾರೆ? ಚಾಮರಸ ಪ್ರಭುಲಿಂಗ ಲೀಲೆ ಎಂಬ ಕೃತಿಯನ್ನು ರಚನೆ ಮಾಡ್ತಾನೆ. ಈ ಪ್ರಭುಲಿಂಗ ಲೀಲೆ ಕೃತಿ ಯಾವ ಷಟ್ಪದಿಯಲ್ಲಿತ್ತಪ್ಪ ಅಂದ್ರೆ ಭಾಮಿನಿ ಷಟ್ಪದಿಯಲ್ಲಿತ್ತು. ಯಾವ ಷಟ್ಪದಿ? ಭಾಮಿನಿ ಷಟ್ಪದಿಯಲ್ಲಿ ಐತಿ. ಲಕ್ಷ್ಮೀಶ ರಚಿಸಿದ್ದು ಯಾವುದಪ್ಪ ಅಂದರೆ ಲಕ್ಷ್ಮೀಶನ ಜೈಮಿನಿ ಭಾರತ. ಈ ಜೈಮಿನಿ ಭಾರತ ಕೃತಿ ಇರೋದು ವಾರ್ಧಕ ಷಟ್ಪದಿ. ರಾಘವಾಂಕ ರಚಿಸುವಂಥ ಕಾವ್ಯ ಹರಿಶ್ಚಂದ್ರ ಕಾವ್ಯ. ಯಾವ ಕಾವ್ಯ? ಹರಿಶ್ಚಂದ್ರ ಕಾವ್ಯವನ್ನು ಯಾರು ರಚಿಸ್ತಾರೆ? ರಾಘವಾಂಕವನ್ನು ಏನಂತ ಕರೀತಾರೆ? ಷಟ್ಪದಿ ಬ್ರಹ್ಮ ಅಂತ ಕರೀತಾರೆ. ಅದೇ ರೀತಿಯಾಗಿ ರಗಳೆ ಕವಿ ಅಂತೇಳಿ ಹರಿಹರನನ್ನು ಕರೀತಾರೆ. ನೆಕ್ಸ್ಟ್, ಶಾಲೆಯಲ್ಲಿ ಇಲ್ಲಿ ಬಳಕೆಯಾಗಿರುವ ವಿಭಕ್ತಿ ಪ್ರತ್ಯಯ. ನೋಡಿ ಫ್ರೆಂಡ್ಸ್, ಶಾಲೆಯಲ್ಲಿ ಎಂಬ ಪದದಲ್ಲಿ ಯಾವ ವಿಭಕ್ತಿ ಪ್ರತ್ಯಯ ಬಳಕೆಯಾಗಿದೆಯಪ್ಪ ಅಂದರೆ ಸಪ್ತಮಿ ವಿಭಕ್ತಿ ಪ್ರತ್ಯಯ ಬಳಕೆಯಾಗಿದೆ. ಅಂದರೆ ಸಪ್ತಮಿ ವಿಭಕ್ತಿ ಪ್ರತ್ಯಯ ಏನು? ಅಲ್ಲಿ ಎಂಬುದು ಸಪ್ತಮಿ ವಿಭಕ್ತಿ ಪ್ರತ್ಯಯವಾಗಿದೆ. ಹಾಗಾದರೆ ತೃತೀಯ ಇಂದ. ನೋಡಿ, ಪ್ರಥಮವು ದ್ವಿತೀಯ ಅನ್ನು ತೃತೀಯ ಇಂದ. ಪಂಚಮಿ ದೆಸೆಯಿಂದ. ಷಷ್ಠಿ ಅ. ನೋಡಿ, ತೃತೀಯ ಇಂದ, ಪಂಚಮಿ ದೆಸೆಯಿಂದ, ಷಷ್ಠಿ ಅ, ಸಪ್ತಮಿ ಅಲ್ಲಿ. ಪ್ರಥಮ ಅನ್ನೋದು ಹೂ ಬರ್ತೈತಿ, ದ್ವಿತೀಯ ಅನ್ನು ಬರ್ತೈತಿ. ಎಸ್. ನೆಕ್ಸ್ಟ್, ಮೀನ್ ಇದರ ಸಮನಾರ್ಥಕ ಪದ. ಮೀನ್ ಎಂದರೆ ಇಲ್ಲಿ ಏನಪ್ಪ ಅಂದರೆ ಇದರ ಸಮನಾರ್ಥಕ ಪದ ಹೊಳೆಯುವ ಎಂದರ್ಥ. ಮೀನ್ ಎಂದರೆ ಹೊಳೆಯುವ ಎಂದರ್ಥ. ನೆಕ್ಸ್ಟ್, ಮೂರ್ತ ಈ ಪದದ ಸಮನಾರ್ಥಕ ಪದ. ಮೂರ್ತ ಪದದ ಸಮಾನಾರ್ಥಕ ಪದ ಏನಪ್ಪ ಅಂದರೆ ಆಕಾರವಿರುವ. ನೋಡಿ, ಆಕಾರವಿರುವ ಪದಕ್ಕೆ ಮೂರ್ತ ಅಂತ ಕರಿತೀವಿ. ಬೈ ಚಾನ್ಸ್ ಮೂರ್ತ ಪದದ ವಿರುದ್ಧಾರ್ಥಕ ಪದಕ್ಕೆ ಇದ್ರೆ ಏನಾಗ್ತಿತ್ತು? ಅಮೂರ್ತ ಆಗ್ತಿತ್ತು. ಅಮೂರ್ತ ಅನ್ನೋದೇನು? ಇದು ವಿರುದ್ಧಾರ್ಥಕ ಪದ. ಮೂರ್ತದ ವಿರುದ್ಧಾರ್ಥಕ ಪದ. ಅಮೂರ್ತದ ಸಮಾನಾರ್ಥಕ ಪದಕ್ಕೆ ಇದ್ರೆ ಆಕಾರವಿಲ್ಲದ ಆಗ್ತಿತ್ತು. ಓಕೆನಾ? ನೆಕ್ಸ್ಟ್, ಸ್ವಾತಂತ್ರ್ಯ ಈ ಪದದ ವಿರುದ್ಧಾರ್ಥಕ ಪದ. ನೋಡಿ ಫ್ರೆಂಡ್ಸ್, ಸ್ವಾತಂತ್ರ್ಯ ಪದದ ವಿರುದ್ಧಾರ್ಥಕ ಪದ ಏನು? ಪಾರತಂತ್ರ. 83ನೇ ಪ್ರಶ್ನೆ, ನೇರ ಈ ಪದದ ವಿರುದ್ಧಾರ್ಥಕ ಪದ. ನೇರ ಪದದ ವಿರುದ್ಧಾರ್ಥಕ ಪದ ವಕ್ರ. ನೆಕ್ಸ್ಟ್, ಆಕಸ್ಮಿಕ ಪದದ ವಿರುದ್ಧಾರ್ಥಕ ಪದ. ಆಕಸ್ಮಿಕ ಪದದ ವಿರುದ್ಧಾರ್ಥಕ ಪದ ಏನಪ್ಪ ಅಂದರೆ ನಿರೀಕ್ಷಿತ. ಆಕಸ್ಮಿಕ ಅಂದರೆ ಅಕಸ್ಮಾತಾಗಿ ನಡೆಯುವಂಥ ಒಂದು ಘಟನೆ.
ನಿರೀಕ್ಷಿತ ಅಂದರೆ ಅಂದುಕೊಂಡಂಗೆ ಆಗುವಂಥದ್ದು. ನೆನೆಯರು ಎಂಬುದು ಡ್ಯಾಶ್. ನೋಡಿ ಫ್ರೆಂಡ್ಸ್, ನೆನೆಯರು ಎಂಬ ಒಂದು ಪದವನ್ನು ಕೊಟ್ಟಿದ್ದಾರೆ. ಅದು ಏನೈತತೆ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಎ ವಿದ್ಯಾರ್ಥಕ, ಆಪ್ಷನ್ ಬಿ ನಿಷೇಧಾರ್ಥಕ, ಆಪ್ಷನ್ ಸಿ ಸಂಭವನಾರ್ಥಕ, ಆಪ್ಷನ್ ಡಿ ಪ್ರೇರಣಾರ್ಥಕ. ನೆನೆಯರು ಇದು ಏನನ್ನು ಅರ್ಥ ಕೊಡೋದಿತ್ತಪ್ಪ ಅಂದರೆ, ನೆನೆಯರು ಅಂದರೆ ನೆನೆಯುವುದಿಲ್ಲ, ನೆನೆಯರು ಅಂದರೆ ನೆನೆಯುವುದಿಲ್ಲ ಅಂತೇಳಿ ಅರ್ಥವನ್ನು ಕೊಡೋದಿತ್ತು. ಅಂದರೆ ನಿಷೇಧವಾದಂಥ ಅರ್ಥ ಕೊಡೋದಿತ್ತು. ಹಾಗಾದರೆ ಇದು ಯಾವ ಪದ? ನಿಷೇಧಾರ್ಥಕ ಪದ. ಯಾವುದು? ನೆನೆಯರು. ಇದೇ ರೀತಿಯಾಗಿ ಇನ್ನೊಂದೆರಡು ಎಕ್ಸಾಂಪಲ್ ನೋಡೋಣ. ನೆನೆಯರು, ತಿನ್ನರು. ತಿನ್ನರು ಅಂದರೆ ತಿನ್ನುವುದಿಲ್ಲ. ಮಾಡರು, ಅವರು ಕೆಲಸವನ್ನು ಮಾಡರು, ಮಾಡುವುದಿಲ್ಲ, ಅವರು ಕೆಲಸವನ್ನು ಮಾಡುವುದಿಲ್ಲ. ನೆಕ್ಸ್ಟ್ ಆಡರು, ಅವರು ಆಟವನ್ನು ಆಡುವುದಿಲ್ಲ. ಆಡರು, ತಿನ್ನರು, ಮಾಡರು, ನೆನೆಯರು ಇವೆಲ್ಲವೂ ಕೂಡ ನಿಷೇಧಾರ್ಥಕ ಪದಗಳು. ಅದೇ ರೀತಿಯಾಗಿ ವಿದ್ಯಾರ್ಥಕ ಮಾಡಲಿ, ನಮಿಸಲಿ, ನಮಿಸಲಿ. ಲಾಸ್ಟ್ ಲೀಲಿ ಏನಾದ್ರು ಬಂದವಪ್ಪ ಅಂದ್ರೆ ಅವು ವಿದ್ಯಾರ್ಥಕ ಅಥವಾ ಮಾಡಿರಿ, ಇವು ವಿದ್ಯಾರ್ಥಕ ಪದಗಳು. ನೆಕ್ಸ್ಟ್ ಹುಲ್ಲುಗಾವಲು ಎಂಬ ಪದದಲ್ಲಿ ಡ್ಯಾಶ್ ಸಂಧಿ ಇದೆ. ಹುಲ್ಲುಗಾವಲು ಎಂಬ ಪದದಲ್ಲಿ ಯಾವ ಸಂಧಿ ಇದೆ ಅಂತೇಳಿ ಪ್ರಶ್ನೆ ಇದೆ. ಹುಲ್ಲುಗಾವಲನ್ನು ಸಂಧಿ ಏನಾದರೂ ಕೇಳಿದಪ್ಪ ಅಂದರೆ ಹುಲ್ಲುಗಾವಲನ್ನು ಏನು ಮಾಡಬೇಕು? ಮೊದಲು ಬಿಡಿಸಿ ಬರೀಬೇಕು. ಬಿಡಿಸಿ ಬರೆದಾಗ ಹುಲ್ಲು ಪ್ಲಸ್ ಕಾವಲು ಅಂತ ಆದೈತಿ. ಏನಾದೈತಿ? ಹುಲ್ಲು ಪ್ಲಸ್ ಕಾವಲು. ಹಾಗಾದರೆ ಹುಲ್ಲುಗಾವಲನ್ನು ಬಿಡಿಸಿ ಬರ್ತಿದ್ವಿ. ಇಲ್ಲಿ ಇದು ಪೂರ್ವ ಪದ, ಇದು ಉತ್ತರ ಪದ. ಉತ್ತರ ಪದದಲ್ಲಿ ಏನೈತಿ? ಇಲ್ಲಿ ಕ ಅಕ್ಷರ ಐತಿ. ಯಾವೇನೈತಿ? ಕ. ಹಾಗಾದರೆ ಸಂಧಿ ಕಾರ್ಯ ನಡೆದಾಗ ಏನು ಬಂದೈತಿ? ಇಲ್ಲಿ ಸಂಧಿ ಕಾರ್ಯ ನಡೆದಾಗ ಗ ಅಕ್ಷರ ಬಂದೈತಿ. ಹೌದಾ? ಕ ಬದಲಿಗೆ ಗ, ಇಲ್ಲಿ ತ ಬದಲಿಗೆ ದ, ಪ ಬದಲಿಗೆ ಬ. ನೋಡಿ, ಕ ಬದಲಿಗೆ ಗ, ತ ಬದಲಿಗೆ ಬ, ಪ ಬದಲಿಗೆ ಬ. ಈ ಮೂರು ಅಕ್ಷರಗಳು ಎಲ್ಲಪ್ಪ ಅಂದ್ರೆ ಸಂಧಿ ಕಾರ್ಯ ನಡೆದಾಗ ಇವೇನಾದರೂ ಬಂದುವಪ್ಪ ಅಂದರೆ ಏನಾಗ್ತೈತಿ? ಅದು ಯಾವ ಸಂಧಿ ಆಗ್ತೈತಿ? ಆದೇಶ ಸಂಧಿ ಆಗ್ತೈತಿ. ಯಾವ ಸಂಧಿ? ಆದೇಶ ಸಂಧಿ. ನೋಡಿ ಫ್ರೆಂಡ್ಸ್, ಉತ್ತರ ಪದದಲ್ಲಿ ಒಂದು ಅಕ್ಷರ ಕ, ತ, ಪಗಳಿಗೆ ಸಂಧಿ ಕಾರ್ಯ ನಡೆದಾಗ ಗ, ದ, ಬಗಳು ಆದೇಶವಾಗಿ ಬಂದರೆ ಏನಂತಾರ? ಆದೇಶ ಸಂಧಿ ಅಂತೇಳಿ ಕರೀತಾರೆ. ನೆಕ್ಸ್ಟ್ ದೊಡ್ಡವರು ಎಂಬುದು ಡ್ಯಾಶ್ ವಚನ. ನೋಡಿ, ದೊಡ್ಡವರು ಎಂಬುದು ಯಾವ ವಚನಪ್ಪ ಅಂದರೆ ಇದೊಂದು ಬಹುವಚನ. 88ನೇ ಪ್ರಶ್ನೆ, ವಿಶ್ವಮಾನವ ಸಂದೇಶದ ಪ್ರಚಾರ ಮತ್ತು ಪ್ರಸಾರ ಅತ್ಯಂತ ತುರ್ತಾಗಿ ಆಗಬೇಕಾಗಿದೆ. ಗೆರೆ ಎಳೆದ ಭಾಗ ತಪ್ಪಾಗಿದ್ದರೆ ಸರಿಯಾದುದನ್ನು ಆರಿಸಿ. ನೋಡಿ ಫ್ರೆಂಡ್ಸ್, ಒಂದು ವಾಕ್ಯವನ್ನು ನೀಡಿದ್ದಾರೆ. ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಗೆರೆ ಎಳೆದಿರುವಂಥ ಪದ ಇದೆಯಲ್ಲ, ಈ ಗೆರೆ ಎಳೆದಿರುವಂಥ ಪದಕ್ಕೆ ಏನು ಮಾಡ್ಬೇಕು? ನೀವು ಕರೆಕ್ಟ್ ಐತೋ ತಪ್ಪೈತೆ ಅನ್ನೋದನ್ನು ಚೆಕ್ ಮಾಡಬೇಕು. ಬೈ ಚಾನ್ಸ್ ಕರೆಕ್ಟ್ ಇತ್ತಪ್ಪ ಅಂದರೆ ತಪ್ಪಿಲ್ಲ ಎಂಬ ಆಪ್ಷನ್ನ ಚೂಸ್ ಮಾಡಬೇಕು. ಬೈ ಚಾನ್ಸ್ ಇದೇನಾದರೂ ತಪ್ಪಾಗಿತ್ತಪ್ಪ ಅಂದರೆ ಇದರಲ್ಲಿ ಯಾವುದು ಸರಿ ಅನ್ನೋದನ್ನು ಆರಿಸಬೇಕು. ಹಾಗಾದರೆ ಇದು ಗೆರೆ ಎಳೆದಂಥ ಪದ ಸರಿಯಾಗಿದೆಯಾ ನೋಡೋಣ ಬನ್ನಿ. ತುರ್ತಾಗಿ ಯಾವ ರೀತಿ ಬರಿತೀವಿ ನಾವು? ಮೊದಲು ಬರೆದು ನೋಡ್ಕೋಬೇಕು. ತುರ್ತಾಗಿ. ಓಕೆ, ತುರ್ತಾಗಿ ಕರೆಕ್ಟ್ ಇದೆಯಾ? ಓಕೆ, ರೈಟ್ ಇದೆ. ಹಾಗಾದರೆ ಯಾವ ಆಪ್ಷನ್ ಚೂಸ್ ಮಾಡಬೇಕು? ತಪ್ಪಿಲ್ಲ. ನೆಕ್ಸ್ಟ್, ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ವಸ್ತುಸ್ಥಿತಿಯನ್ನರಿತು ಮಾತನಾಡಬೇಕು. ಇದು ಕೂಡ ಸೇಮ್. ಗೆರೆ ಎಳೆದ ಪದ ಕರೆಕ್ಟ್ ಐತೋ ಇಲ್ಲೋ ಅನ್ನೋದು ನೋಡ್ಕೋಬೇಕು. ಏನಾದರೂ ಗ್ರಾಮರ್ ಮಿಸ್ಟೇಕ್ ಆಗಿರುತ್ತೆ, ನೋಡಿಕೊಂಡು ಏನು ಮಾಡಬೇಕು? ಇದನ್ನು ಕರೆಕ್ಟ್ ಇರುವಂಥ ಪದವನ್ನು ಚೂಸ್ ಮಾಡಬೇಕು. ವಸ್ತುಸ್ಥಿತಿ ಅಂತೇಳಿ ಯಾವ ರೀತಿ ಬರಿತೀವಿ ನಾವು? ಈ ರೀತಿಯಾಗಿ ಬರಿತೀವಿ, ವಸ್ತುಸ್ಥಿತಿ. ಹಾಗಾದರೆ ಇಲ್ಲಿ ಕರೆಕ್ಟ್ ಕೊಟ್ಟಾರ? ಇಲ್ಲ, ತಪ್ಪು ಕೊಟ್ಟಾರೆ. ಈ ರೀತಿಯಾಗಿ ಎಲ್ಲಿದೆ ನೋಡ್ರಿ? ಫಸ್ಟ್ ಆಪ್ಷನ್ನಲ್ಲಿದೆ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಎ. ನೆಕ್ಸ್ಟ್ 90ನೇ ಪ್ರಶ್ನೆ, ಗುಂಪಿಗೆ ಸೇರದ ಪದವನ್ನು ಗುರುತಿಸಿ. ಆಪ್ಷನ್ ಎ ವಿಶ್ವೇಶ್ವರಯ್ಯ, ಆಪ್ಷನ್ ಬಿ ಅಬ್ದುಲ್ ಕಲಾಂ, ಆಪ್ಷನ್ ಸಿ CNR ರಾವ್, ಆಪ್ಷನ್ ಡಿ SL ಭೈರಪ್ಪ. ನೋಡಿ ಫ್ರೆಂಡ್ಸ್, ಮೂರು ಪದಗಳು ಒಂದೇ ವರ್ಗಕ್ಕೆ ಸೇರಿರ್ತಾವೆ, ಒಂದು ಪದ ಒಂದು ವರ್ಗಕ್ಕೆ ಸೇರಿರೋಲ್ಲ. ಆ ಸೇರಿರೋಂಥ ಪದವನ್ನು ಗುರುತಿಸ್ಬೇಕು. ಹೌದಾ? ನೋಡಿ, ವಿಶ್ವೇಶ್ವರಯ್ಯನವರು ಏನದಾರ? ಇವರೊಬ್ಬರು ಸೈಂಟಿಸ್ಟ್.
ಇವರೊಬ್ಬರು ವಿಜ್ಞಾನಿ. ಹೌದಾ. ನೆಕ್ಸ್ಟ್ ಅಬ್ದುಲ್ ಕಲಾಂ ಇವರು ಕೂಡ ಒಬ್ಬರು ವಿಜ್ಞಾನಿ. ನೆಕ್ಸ್ಟ್ CNR ರಾವ್ ಇವರು ಕೂಡ ವಿಜ್ಞಾನಿ. ಹಾಗಾದರೆ SL ಭೈರಪ್ಪನವರು ಇವರು ಸಾಹಿತಿ. ಹೌದಾ. ಅದಕ್ಕಾಗಿ ಗುಂಪಿಗೆ ಸೇರದ ಪದ ಯಾವುದು? SL ಭೈರಪ್ಪ. ನೆಕ್ಸ್ಟ್ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ. ಇದು ಕೂಡ ಸೇಮ್ ಇದೆ. ಆಪ್ಷನ್ ಎ ಕುವೆಂಪು, ಆಪ್ಷನ್ ಬಿ ಬೇಂದ್ರೆ, ಆಪ್ಷನ್ ಸಿ ಮಾಸ್ತಿ, ಆಪ್ಷನ್ ಡಿ ಲಂಕೇಶ್. ಇವನ್ನ ನಾಲ್ಕನ್ನು ನೋಡಿದೀವಪ್ಪ ಅಂದರೆ ಏನು ಅನಿಸ್ತೈತಪ್ಪ ಅಂದ್ರೆ 4 ಜನ ಸಾಹಿತಿಗಳು, ಕವಿಗಳದಾರ. ಹೌದಾ. ಅದರಲ್ಲಿ ಕೂಡ ಕವಿಗಳು ಸಾಹಿತಿಗಳು ಕೊಟ್ಟಾಗ ನಾವೇನು ಮಾಡಬೇಕಾಗ್ತೈತಿ, ಅಲ್ಲಿ ಕೆಲವೊಂದಿಷ್ಟು ಪ್ರಶಸ್ತಿಗಳು ಬರ್ತಾವೆ. ಯಾವ್ಯಾವಪ್ಪ ಅಂದರೆ ಜ್ಞಾನಪೀಠ ಪ್ರಶಸ್ತಿ ಆಗಿರ್ಬೋದು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆಗಿರ್ಬೋದು, ಪಂಪ ಪ್ರಶಸ್ತಿ ಆಗಿರ್ಬೋದು, ನಾಡೋಜ ಪ್ರಶಸ್ತಿ ಆಗಿರ್ಬೋದು. ಈ ರೀತಿಯಾಗಿ ಕೆಲವೊಂದಿಷ್ಟು ಪ್ರಶಸ್ತಿ ಬರ್ತಾರೆ. ಆ ಪ್ರಶಸ್ತಿಗಳನ್ನು ಕೆಲವೊಂದಿಷ್ಟು ಜನ 3 ಜನರಿಗೆ ನೀಡಿರ್ತಾರೆ, 1 ಜನರಿಗೆ ನೀಡಿರಲ್ಲ. ಆ ರೀತಿಯಾಗಿ ಕೆಲವೊಂದಿಷ್ಟು ಇಲ್ಲಿಗೆ ಕೊಟ್ಟಿರ್ತಾರೆ. ಹಾಗಾದರೆ ಪ್ರಶಸ್ತಿ ವಾಜರು ನೋಡ್ತಾ ಬರೋದಾದರೆ ಕುವೆಂಪು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತೈತಿ. ಬೇಂದ್ರೆ ಅವರಿಗೂ ಜ್ಞಾನಪೀಠ ಪ್ರಶಸ್ತಿ ದೊರೆತೈತಿ. ನೆಕ್ಸ್ಟ್ ಮಾಸ್ತಿಯವರಿಗೂ ಕೂಡ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಹಾಗಾದರೆ ಲಂಕೇಶ್ ಅವರಿಗೆ ಏನು ದೊರೆತಿಲ್ಲ? ಜ್ಞಾನಪೀಠ ಪ್ರಶಸ್ತಿ ದೊರೆತಿಲ್ಲ. ಹಾಗಾದರೆ ಸರಿಯಾದ ಉತ್ತರ ಯಾವುದು? ಲಂಕೇಶ್. ಹೌದಾ. ಕುವೆಂಪು ಅವರ ಯಾವ ಕೃತಿಗೆ ದೊರೆತೈತಪ್ಪ ಅಂದ್ರೆ ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನಂ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತೈತಿ. ಅದೇ ರೀತಿಯಾಗಿ ದ ರಾ ಬೇಂದ್ರೆಯವ್ರದ್ದು 4 ತಂತಿ ಕೃತಿ, ದ ರಾ ಬೇಂದ್ರೆಯವರ 4 ತಂತಿ ಕೃತಿಗೆ ಏನು ದೊರೆತೈತಿ ಇವರಿಗೆ? ಜ್ಞಾನಪೀಠ ಪ್ರಶಸ್ತಿ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರಿಗೆ ಚಿಕ್ಕ ವೀರ ರಾಜೇಂದ್ರ ಕೃತಿಗೆ ಏನು ದೊರೆತೈತಿ? ಜ್ಞಾನಪೀಠ ಪ್ರಶಸ್ತಿ ದೊರೆತೈತಿ. ನೆಕ್ಸ್ಟ್ ಮಗುವಿಗೆ ಎಂಬ ಪದದಲ್ಲಿ ಡ್ಯಾಶ್ ಸಂಧಿ ಇದೆ. ನೋಡಿ ಫ್ರೆಂಡ್ಸ್, ಸಂಧಿ ಬಂದಾಗ ಏನು ಮಾಡಬೇಕು? ಕೊಟ್ಟಿರೋ ಪದವನ್ನು ಬಿಡಿಸಿ ಬರಬೇಕು. ಮಗುವಿಗೆ ಅಂದರೆ ಬಿಡಿಸಿ ಬರೆದಾಗ ಏನಾಗ್ತೈತಿ? ಮಗು ಪ್ಲಸ್ ಹೀಗೆ. ಹೌದಾ. ಏನಾದರೂ ಬೈ ಚಾನ್ಸ್ ಅದು ಕನ್ನಡದ ಸಂಧಿ ಆಗಿತ್ತಪ್ಪ ಅಂದ್ರೆ 2 ಪದಗಳು ಏನಿರ್ತಾವೆ? ಕನ್ನಡದ ಪದಗಳಾಗಿರ್ತವೆ. ಹೌದಾ. ಪೂರ್ವ ಪದದಲ್ಲಿ ಮಗು ಇದೆ, ಉತ್ತರ ಪದದಲ್ಲಿ ಹೀಗೆ. ಉತ್ತರ ಪದದ ಮೊದಲ ಅಕ್ಷರ ಐತಲ್ಲ ಈ ಅನ್ನೋದು. ಹೌದಾ. ಸಂಧಿ ಕಾರ್ಯ ನಡೆದಾಗ ಏನಾಗೈತೆ ನೋಡೋಣ ಬರ್ರಿ. ಸಂಧಿ ಕಾರ್ಯ ನಡೆದಾಗ ಏನಾಗೈತಪ್ಪ ಅಂದ್ರೆ ಮಗುವಿಗೆ ಆಗೈತಿ. ಏನಾಗೈತಿ? ಮಗುವಿಗೆ. ಅಲ್ಲಿ ಏನು ಆಗಮ ಆಗೈತಪ್ಪ ಅಂದ್ರೆ ವಿ ಅಕ್ಷರ ಅನ್ನೋದು ಆಗಮ ಆಗೈತಿ. ಹಾಗಾದರೆ ಇದು ಯಾವ ಸಂಧಿ? ವಕಾರಾಗಮ ಸಂಧಿ. ಸಪ್ರೇಟಾಗಿ ವಕಾರಾಗಮ ಸಂಧಿ ಕೊಟ್ಟಿದ್ರೆ ವಕಾರಾಗಮ ಸಂಧಿ ಹಾಕ್ಬೇಕು. ಅಲ್ಲಿ ಏನಾದರೂ ಜಸ್ಟ್ ಆಗಮ ಸಂಧಿ ಕೊಟ್ಟಿದ್ರೆ ಆಗಮ ಸಂಧಿ ಅಂತ ಆನ್ಸರ್ ಮಾಡಬೇಕು. ಹೌದಾ. ಆಗಮ ಸಂಧಿಗಳಲ್ಲಿ 2 ವಿಧ, ಒಂದು ವಕಾರಾಗಮ, ಇನ್ನೊಂದು ಯಕಾರಾಗಮ. ಓಕೆ. ನೆಕ್ಸ್ಟ್ ಅರ್ಧಚಂದ್ರ ಪ್ರಯೋಗ ಮಾಡು. ಈ ನುಡಿಗಟ್ಟಿನ ಅರ್ಥ ನೋಡಿ ಫ್ರೆಂಡ್ಸ್. ನುಡಿಗಟ್ಟನ್ನು ನೀಡಿದರೆ ಯಾವುದಪ್ಪ ಅಂದರೆ ಅರ್ಧಚಂದ್ರ ಪ್ರಯೋಗ ಮಾಡು ಎಂಬ ನುಡಿಗಟ್ಟು. ಇದರ ಅರ್ಥ ಏನಪ್ಪ ಅಂದರೆ ಚಂದ್ರನ ಪ್ರಯೋಗ, ಚಂದ್ರನ ಅರ್ಧದ ಪ್ರಯೋಗ, ಹೊರಗೆ ಕಳುಹಿಸುವುದು, ಕುತ್ತಿಗೆ ಹಿಡಿದು ನೂಕುವುದು. ಈ 4 ಆಪ್ಷನ್ಗಳಲ್ಲಿ ಯಾವುದು ಇದರ ಸರಿಯಾದ ಉತ್ತರಪ್ಪ ಅಂದರೆ ಕುತ್ತಿಗೆ ಹಿಡಿದು ನೂಕುವುದು. ನೋಡಿ, ಅರ್ಧ ಚಂದ್ರ ಪ್ರಯೋಗ ಮಾಡು ಅಂದರೆ ಕುತ್ತಿಗೆ ಹಿಡಿದು ನೂಕುವುದು ಎಂಬುದು ಇದರ ನುಡಿಗಟ್ಟಿನ ಅರ್ಥವಾಗಿದೆ. ನೆಕ್ಸ್ಟ್ 94ನೇ ಪ್ರಶ್ನೆ. ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ. ಈ ಗಾದೆ ಮಾತಿನ ಅರ್ಥ ನೋಡಿ ಫ್ರೆಂಡ್ಸ್. ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ. ಈ ಗಾದೆ ಮಾತಿನ ಅರ್ಥ ಏನಂತ ಕೊಟ್ಟಿದ್ದಾರೆ. ಆಪ್ಷನ್ ಎ ಅತ್ತೆ ಸೊಸೆ ಜಗಳವಾಡಿದಾಗ ಬರುವ ಮಾತು. ಆಪ್ಷನ್ ಬಿ ಅತ್ತೆಗೆ ವಯಸ್ಸಾದ ಮೇಲೆ ಸೊಸೆಯ ಯಜಮಾನಿಕೆಯ ಕಾಲ. ಆಪ್ಷನ್ ಸಿ ಮನೆಗೆ ಬಂದ ಸೊಸೆ ನಾಳೆ ಅತ್ತೆ ಆಗೋದು. ಆಪ್ಷನ್ ಡಿ ಪ್ರತಿಯೊಬ್ಬ ಮನುಷ್ಯನಿಗೆ ಒಳ್ಳೆಯ ಕಾಲ ಬಂದೇ ಬರುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಪ್ರತಿಯೊಬ್ಬ ಮನುಷ್ಯನಿಗೆ ಒಳ್ಳೆಯ ಕಾಲ ಬಂದೇ ಬರುತ್ತದೆ. ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಗಾದೆ ಮಾತಿನ ಅರ್ಥ ಏನಪ್ಪ ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಳ್ಳೆಯ ಕಾಲ ಬರ್ತೈತಿ. ನೆಕ್ಸ್ಟ್ ಉಪ್ಪು ತಿಂದೋನು ನೀರು ಕುಡಿಯಲೇಬೇಕು. ಈ ಗಾದೆ ಮಾತಿನ ಅರ್ಥ. ಆಪ್ಷನ್ ಎ ಬಾಯಾರಿಕೆ ಜಾಸ್ತಿ ಆದಾಗ ನೀರು ಕುಡಿಯಬೇಕು. ಆಪ್ಷನ್ ಬಿ ಉಪ್ಪು ತಿನ್ನುವಾಗ ಯೋಚನೆ ಮಾಡಬೇಕು. ಆಪ್ಷನ್ ಸಿ ತಪ್ಪು ಮಾಡಿದವನಿಗೆ ಶಿಕ್ಷೆ ತಪ್ಪದ್ದಲ್ಲ ಅಂತ. ಆಪ್ಷನ್ ಡಿ ಹೆಚ್ಚಿಗೆ ಉಪ್ಪು ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಇದಕ್ಕೆ ಸರಿಯಾದ ಉತ್ತರ ತಪ್ಪು ಮಾಡಿದವನಿಗೆ ಶಿಕ್ಷೆ ತಪ್ಪದ್ದಲ್ಲ. ನೋಡಿ, ಉಪ್ಪು ತಿಂದವನು ನೀರು ಕುಡಿಲೇಬೇಕಂತೇಳಿ ಕೆಲವೊಂದಿಷ್ಟು ಕಡೆ ಮಾತಾಡೋದನ್ನು ನೀವು ನೋಡಿರ್ಬೋದು. ಅಂದರೆ ತಪ್ಪು ಮಾಡಿದಪ್ಪ ಅಂದರೆ ನಿಮಗೆ ಶಿಕ್ಷೆ ತಪ್ಪಿದ್ದಲ್ಲ ಅಂತ ಅದರ ಗಾದೆ ಮಾತಿನ ಅರ್ಥ. ನೆಕ್ಸ್ಟ್ ಮಲೆಗಳಲ್ಲಿ ಮದುಮಗಳು. ಇದು ಯಾರ ಕಾದಂಬರಿಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಕುವೆಂಪು ಅವರ ಕಾದಂಬರಿ ಯಾವುದಪ್ಪ ಅಂದರೆ ಮಲೆಗಳಲ್ಲಿ ಮದುಮಗಳು. ಮತ್ತು ಇನ್ನೊಂದಿದೆ ಕಾನೂರು ಹೆಗ್ಗಡತಿ. ಇನ್ನೊಂದು ಯಾವುದು?
ಕಾನೂರು ಹೆಗ್ಗಡತಿ. ಇದು ಕೂಡ ಕುವೆಂಪು ಅವರ ಕಾದಂಬರಿ. ಕುವೆಂಪು ಅವರ ಆತ್ಮಕಥನ ಯಾವುದು? ನೆನಪಿನ ದೋಣಿಯಲ್ಲಿ. ಕುವೆಂಪು ಅವರ ಆತ್ಮಕಥನ ನೆನಪಿನ ದೋಣಿಯಲ್ಲಿ. ಅದೇ ರೀತಿಯಾಗಿ ಬಸವರಾಜ ಕಟ್ಟಿಮನಿಯವರ ಆತ್ಮಕಥನ ಕಾದಂಬರಿಕಾರನ ಬದುಕು. ನೆಕ್ಸ್ಟ್, ತ್ರಿನೇತ್ರ ಎಂದರೆ, ಇದಕ್ಕೆ ಏನು ಮಾಡಬೇಕಪ್ಪ ಅಂದರೆ ನೀವು ಅರ್ಥವನ್ನು ಗ್ರಹಿಸಿ ಉತ್ತರವನ್ನು ನೀಡಬೇಕು. ಈ ಪದಕ್ಕೆ ಅರ್ಥವನ್ನು ಗ್ರಹಿಸಿ ಏನು ಮಾಡಬೇಕು? ಉತ್ತರವನ್ನು ನೀಡಬೇಕು. ಹೌದಾ? ತ್ರಿನೇತ್ರ ಎಂದರೆ ಬೆಂಕಿ ಕಾರುವ ಕಣ್ಣಿನ, ದೃಷ್ಟಿಬೊಟ್ಟಿನ ಕಣ್ಣು, ಕೆಂಡದ ದೃಷ್ಟಿಯುಳ್ಳವ, ಶಿವನ ಮೂರನೇ ಕಣ್ಣು. ಇದಕ್ಕೆ ಸರಿಯಾದ ಉತ್ತರ ಶಿವನ ಮೂರನೇ ಕಣ್ಣು. ನೋಡಿ, ತ್ರಿನೇತ್ರ ಎಂದರೆ ಶಿವನ ಮೂರನೇ ಕಣ್ಣು ಎಂದರ್ಥ. ನೆಕ್ಸ್ಟ್, ಬೆನ್ನತ್ತು ಎಂದರೆ ಡ್ಯಾಶ್. ಇದರ ಅರ್ಥ ಏನಪ್ಪ ಅಂದರೆ ಸದಾ ಹಿಂಬಾಲಿಸು. ಬೆನ್ನತ್ತು ಅಂದರೆ ಸದಾ ಹಿಂಬಾಲಿಸು. ಬೆನ್ನತ್ತು ಅಂದರೆ ಸದಾ ಹಿಂಬಾಲಿಸು. ನೆಕ್ಸ್ಟ್, 99ನೇ ಪ್ರಶ್ನೆ, ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದು? ನೋಡಿ ಫ್ರೆಂಡ್ಸ್, ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದಪ್ಪ ಅಂದರೆ ಹಲ್ಮಿಡಿ ಶಾಸನ. ಯಾವ ಶಾಸನ? ಹಲ್ಮಿಡಿ ಶಾಸನ. ಈ ಹಲ್ಮಿಡಿ ಶಾಸನ ಎಲ್ಲಿ ಕಂಡು ಬರ್ತೈತಪ್ಪ ಅಂದ್ರೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕು. ಯಾವ ಜಿಲ್ಲೆ? ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಎಂಬ ಗ್ರಾಮದಲ್ಲಿ ಯಾವ ಶಾಸನ ಕಂಡು ಬರ್ತೈತಿ? ಕನ್ನಡದ ಮೊಟ್ಟ ಮೊದಲ ಶಾಸನವಾದ ಹಲ್ಮಿಡಿ ಶಾಸನ ಕಂಡು ಬರ್ತೈತಿ. ಈ ಹಲ್ಮಿಡಿ ಶಾಸನ ಯಾವ ರಾಜವಂಶಕ್ಕೆ ಸಂಬಂಧಪಟ್ಟಿತಪ್ಪ ಅಂದ್ರೆ ಕದಂಬರಿಗೆ ಸಂಬಂಧಪಟ್ಟೈತಿ. ಯಾರಿಗೆ? ಕದಂಬರು. ಹಾಗಾದರೆ ಇಲ್ಲಿ ಹಲ್ಮಿಡಿ ಶಾಸನವನ್ನು ಹೊರಡಿಸಿದ ಒಬ್ಬ ರಾಜ ಯಾರಪ್ಪ ಅಂದರೆ ಕಾಕುತ್ಸ ವರ್ಮ. ಯಾವ ರಾಜ ಹೊರಡಿಸ್ತಾನ? ಕಾಕುತ್ಸ ವರ್ಮನು ಹೊರಡಿಸಿದಂಥ ಶಾಸನವೇ ಹಲ್ಮಿಡಿ ಶಾಸನ. ಇದು ಕನ್ನಡದ ಮೊಟ್ಟ ಮೊದಲ ಶಾಸನವಾಗೈತಿ. ಇದು ಕಂಡುಬರೋದು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿ. ಹೌದಾ? ಇದನ್ನು ಯಾವಾಗ ಅನ್ವೇಷಣೆ ಮಾಡಲಾಯ್ತಪ್ಪ ಅಂದ್ರೆ 450 ಕ್ರಿಸ್ತಶಕ 450ರಲ್ಲಿ ಇದನ್ನು ಅನ್ವೇಷಣೆ ಮಾಡಲಾಗುತ್ತೆ. ಕೊನೆಯ ಪ್ರಶ್ನೆ, ರಗಳೆಗಳಲ್ಲಿ ಎಷ್ಟು ವಿಧಗಳಿವೆ? ನೋಡಿ ಫ್ರೆಂಡ್ಸ್, ರಗಳೆಯಲ್ಲಿ ಎಷ್ಟು ವಿಧ ಅದಾವಪ್ಪ ಅಂದ್ರೆ 3 ವಿಧಗಳದಾವು. ಎಷ್ಟು ವಿಧ ಅದಾವು? 3 ವಿಧ. ಹಾಗಾದರೆ ಅವು ಯಾವ್ಯಾವಪ್ಪ ಅಂದ್ರೆ ಒಂದನೇದ್ದು ಉತ್ಸಾಹ ರಗಳೆ. ಯಾವ ರಗಳೆ? ಉತ್ಸಾಹ ರಗಳೆ. ಎರಡನೇದ್ದು ಮಂದಾನೀಲ ರಗಳೆ. ಮೂರನೇದ್ದು ಲಲಿತ ರಗಳೆ. ನೋಡಿ ಫ್ರೆಂಡ್ಸ್, ರಗಳೆಯಲ್ಲಿ 3 ವಿಧ. ಒಂದನೇದ್ದು ಉತ್ಸಾಹ ರಗಳೆ, ಎರಡನೇದ್ದು ಮಂದಾನೀಲ ರಗಳೆ, ಮೂರನೇದ್ದು ಲಲಿತ ರಗಳೆ. ಇದಿಷ್ಟು ಇವತ್ತಿನ ಕನ್ನಡದ ತರಗತಿಯಾಗಿತ್ತು. ಇದೇ ರೀತಿಯಾಗಿ ಇನ್ನಿತರ ತರಗತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು.